ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಬೂತಾಯಿ ಹಾಗೂ ನುಗ್ಗೆಕಾಯಿ. ಇದೊಂದು ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿನ ನನಗೆ ಹೇಳಿಕೊಡೋರು ನನ್ನ ಫ್ರೆಂಡ್ ಚಂದ್ರಕಲಾ. ಇದನ್ನು ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ ಬನ್ನಿ. ಬೂತಾಯಿ ಮತ್ತು ನುಗ್ಗೆಕಾಯಿ ನಿಮ್ಮಲ್ಲಿ ಹಲವಾರು ಇದನ್ನು ತಿಂದಿರಲಿಕ್ಕಿಲ್ಲ, ನಾನೇನು ತಿಂದಿದ್ದೇನೆ, ತುಂಬ ಟೇಸ್ಟ್. ಎಲ್ಲರೂ ಟ್ರೈ ಮಾಡಬೇಕು. ಬನ್ನಿ ಹೇಗೆ ಮಾಡೋದು ನೋಡಿಕೊಳ್ಳೋಣ. ಬೂತಾಯಿಯನ್ನು ಕಟ್ ಮಾಡಿ ತರ್ತೇನೆ, ಮತ್ತು ನುಗ್ಗೆಕಾಯಿಯನ್ನು ಸಹ ಕಟ್ ಮಾಡಬೇಕು. ಇದಕ್ಕೆ ಬೇಕಾದಂಥ ಮೇಯ್ನ್ ಇಂಗ್ರೀಡಿಯನ್ 6-7 ಉದ್ದ ಮೆಣಸು, ಒಂದು 15 ಗಿಡ್ಡ ಮೆಣಸು ತೆಗೆದುಕೊಂಡಿದ್ದೇವೆ, ಒಳ್ಳೆ ಖಾರದ ಮೆಣಸು, ಹಾಗೂ ಒಂದು ದೊಡ್ಡ ಗಡಿ ತೆಂಗಿನಕಾಯಿ, ಒಂದು 3 ಹಸಿಮೆಣಸು, ಒಂದು ಟೊಮೆಟೊ, ಒಂದು ಚಿಕ್ಕ ಈರುಳ್ಳಿ, ದೊಡ್ಡದಾಗಬಾರ್ದು, ಚಿಕ್ಕ ಈರುಳ್ಳಿ, ಹಾಗೂ 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಮೆಂತೆ, ಒಂದು 1/4 ಸ್ಪೂನು ಒಂದು ದೊಡ್ಡ ಸ್ಪೂನು ಒಳ್ಳೆಮೆಣಸು, 1/4 ಸ್ಪೂನು ಮೆಂತೆ. ಮೊದಲಿಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಹಾಗೂ ನುಗ್ಗೆಕಾಯಿ ಇದನ್ನು ಕಟ್ ಮಾಡಿಕೊಳ್ಳೋಣ. ನುಗ್ಗೆಕಾಯಿನ ಈ ರೀತಿಯಾಗಿ ತುಂಡು ಮಾಡ್ತಾ ಇದ್ದೇನೆ. ಕೇಳಿದರೆ ಇದರ ಸಿಪ್ಪೆ ತೆಗೆಯುವುದಿಲ್ಲ, ಸಿಪ್ಪೆ ತೆಗೆದ್ರೆ ನುಗ್ಗೆ ಒಡೆದೋಗ್ತದೆ. ಆದ ಕಾರಣ ನುಗ್ಗೆಕಾಯಿ ಸಿಪ್ಪೆ ತೆಗೆಯದೆ ಈ ರೀತಿಯಾಗಿ ಇಷ್ಟಿಷ್ಟು ದೊಡ್ಡ ತುಂಡು ಮಾಡ್ತಾ ಇದ್ದೇನೆ. ಸಿಪ್ಪೆ ತೆಗೆಯುವುದಿಲ್ಲ, ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಳ್ಳೋದು. ಸಿಪ್ಪೆ ತೆಗಿಲಿಕ್ಕೆ ಹೋಗಬಾರ್ದು, ಸಿಪ್ಪೆ ತೆಗೆದ್ರೆ ಅದು ಬೇಗ ಒಂದು ಕುದಿಯಲ್ಲೇ ಓಡಿತದೆ, ಹಾಗೆ ಆಗಬಾರ್ದು. ಆದ ಕಾರಣ ಸಿಪ್ಪೆ ತೆಗೆಯುವುದಿಲ್ಲ, ಸಿಪ್ಪೆ ತೆಗೆಯದೆ. ಈಗ ನುಗ್ಗೆಕಾಯಿ ಸ್ವಲ್ಪ ಕಾಸ್ಟ್ಲಿ, ಸೀಸನ್ ಬರುವಾಗ ಎಲ್ಲರೂ ಇದನ್ನು ಮಾಡಿ. ನಾವು 1 kg ಬೂತಾಯಿ ತೆಗೆದುಕೊಂಡಿದ್ದೇವೆ. 1 kg ಬೂತಾಯಿಗೆ ಒಂದು 3 ನುಗ್ಗೆಕಾಯಿ ತೆಗೆದುಕೊಂಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಮಸಾಲೆಯನ್ನು ಇಟ್ಟಿದ್ದೇವೆ. ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಮಾಡಿಕೊಳ್ಬೇಕು. ಮೀನು ಜಾಸ್ತಿ ಇದ್ದರೆ 1 kg ಬೂತಾಯಿ ತೆಗೆದುಕೊಂಡಿದ್ದೇವೆ. ಇದು ಕಟ್ಟಾಗಿದೆ. ಈಗ ಈರುಳ್ಳಿ ಟೊಮೆಟೊ ಸಹ ಕಟ್ ಮಾಡಿಕೊಳ್ಳೋಣ. ಟೊಮೆಟೊನ ಸ್ವಲ್ಪ, ಇದಕ್ಕೆ ಶುಂಠಿ ಹಾಕೋದಿಲ್ಲ, ಎಲ್ಲ ಮೀನು ಪದಾರ್ಥಕ್ಕೆ ನಾವು ಶುಂಠಿ ಹಾಕ್ತೇವೆ. ಶುಂಠಿ ಹಾಕಿದರೆ ಅವರ ಪ್ರಕಾರದಲ್ಲಿ ಇದು ಒಳ್ಳೆ ಮೆಣಸಿದು ಸ್ಮೆಲ್ ಹೋಗ್ತದೆ. ಮೆಂತೆ ಮತ್ತು ಒಳ್ಳೆ ಮೆಣಸಿನ ಸ್ಮೆಲ್ಲೇ ಮುಂದೆ ನಿಲ್ಲಬೇಕು. ಆ ಕಾರಣಕ್ಕಾಗಿ ನುಗ್ಗೆದಲ್ಲ, ಶುಂಠಿಯನ್ನು ಹಾಕೋದಿಲ್ಲ ಈ ಪದಾರ್ಥಕ್ಕೆ. ಶುಂಠಿ ಇಲ್ಲ, ಅದಕ್ಕೋಸ್ಕರ ನೀರುಳ್ಳಿ ಸಣ್ಣದು ಹಾಕೋದು. ನೀರುಳ್ಳಿದು ಫ್ಲೇವರ್ ಅದರದೇ ಬರಬೇಕು. ಯಾವುದ್ರದ್ದು ನುಗ್ಗೆಕಾಯಿ, ಒಳ್ಳೆ ಮೆಣಸು, ಮೆಂತೆದು ಫ್ಲೇವರ್ ಬರಬೇಕು, ತುಂಬ ಟೇಸ್ಟಾಗಿ ಆಗ್ತದೆ. ಅದ ಕಾರಣ ಶುಂಠಿ ಹಾಕೋದಿಲ್ಲ. ಈರುಳ್ಳಿ ಚಿಕ್ಕದು ಹಾಕಬೇಕು, ದೊಡ್ಡದು ಬೇಡ. ಚಿಕ್ಕ ಈರುಳ್ಳಿ ನೋಡಿ, ಇಷ್ಟೇ ಚಿಕ್ಕ ಈರುಳ್ಳಿ ತೆಗೆದುಕೊಂಡಿದ್ದೇನೆ, ದೊಡ್ಡದೆಲ್ಲ. ಹಾಗೆ ಈರುಳ್ಳಿ ಸ್ವಲ್ಪ ಕಟ್ ಮಾಡಿಕೊಳ್ಳೋಣ. ಇದು ನುಗ್ಗೆಕಾಯಿಗೆ ಒಟ್ಟಿಗೆ ಹಾಕ್ತಾ ಇದ್ದೇನೆ, ಎಲ್ಲ ತೊಳೆದಿಟ್ಟದ್ದು ಅದರೊಟ್ಟಿಗೆ ಹಾಕ್ತಾ ಇದ್ದೇನೆ. ನುಗ್ಗೆಕಾಯಿ, ಟೊಮೆಟೊ, ಹಸಿಮೆಣಸು, ಈರುಳ್ಳಿ. ಹೀಗೆ ನಾವು ಮಸಾಲೆ ಮಾಡಿದ ನೀರಲ್ಲಿ ಇದನ್ನು ಬೇಯಲಿಕ್ಕೆ ಇಡಬೇಕು. ಹಾಗಾಗಿ ಮೊದಲಿಗೆ ಮಸಾಲೆಯನ್ನು ಮಾಡಿಕೊಳ್ತೇವೆ. ಮೊದಲಿಗೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೇವೆ. ಬಾಣಲೆ ಬಿಸಿಯಾಗಲಿ. ಬಾಣಲೆ ಬಿಸಿಯಾಗಿದೆ, ಅದಕ್ಕೆ ಒಳ್ಳೆ ಮೆಣಸನ್ನು ಹಾಕಿಕೊಳ್ತಾ ಇದ್ದೇವೆ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತೆಗೆದುಕೊಂಡಿದ್ದೇವೆ ಒಳ್ಳೆ ಮೆಣಸು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹೀಗೆ ತೆಗೆದಿಟ್ಟಂಥ ಒಳ್ಳೆ ಮೆಣಸು ಫ್ರೈ ಆಗಿದೆ. ಅದಕ್ಕೆ ತೆಗೆದಿಟ್ಟಂಥ ಮೆಂತೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. ಎರಡಂತ ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆ ಸ್ಮೆಲ್ ಬರಬೇಕು, ಘಮ ಘಮ, ಅಲ್ಲಿವರೆಗೆ ಹುರಿದುಕೊಳ್ಬೇಕು. ಹೊಡಿತಾ ಉಂಟು ನೋಡಿ, ಪಟಪಟ ಸೌಂಡ್ ಬರಬೇಕು. ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಫ್ರೈ ಮಾಡಿದ್ದೇನೆ, ಒಂದು ಪ್ಲೇಟಿಗೆ ತೆಗೆದು ಬೇರೆ ಸಪ್ರೇಟ್ ಇಟ್ಕೊಳ್ಳುವ. ಈಗ ಮೆಣಸನ್ನು ತೆಗೆದಿಟ್ಟಂಥ ಮೆಣಸನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳೋಣ. ಗಿಡ್ಡ ಮೆಣಸು ಜಾಸ್ತಿ ಹಾಕಿದ್ದೇವೆ, ಉದ್ದ ಮೆಣಸು ಕಮ್ಮಿ. ಒಂದು 10-15 ಗಿಡ್ಡ ಮೆಣಸು, ಒಂದು 4-5 ಉದ್ದ ಮೆಣಸನ್ನು ಹಾಕಿದ್ದೇವೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದೀಗ ಫ್ರೈ ಆಗಿದೆ. ಇದನ್ನು ತೆಂಗಿನಕಾಯಿ ಜೊತೆ ತೆಗೆದುಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಲಿಲ್ಲ, ಡ್ರೈ ರೋಸ್ಟ್ ಮಾಡಿದ್ದು. ಇದು ರೆಡಿಯಾಗಿದೆ. ಈಗ ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಳಿ ಹುಣಸೆ ಹುಳಿ ತೆಗೆದುಕೊಂಡಿದ್ದೇವೆ. ಇದನ್ನು ಈ ಮಸಾಲೆ ಒಟ್ಟಿಗೆ ಹಾಕಿ ರುಬ್ಬಲಿಕ್ಕೆ. ಹುಣಸೆ ಗಾತ್ರದ ಹುಳಿ ನೋಡಿ, ಇದನಿಗೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇವೆ. ಹುಳಿಯನ್ನು ಸ್ವಲ್ಪ ಮತ್ತೆ ಫಸ್ಟಿಗೆ ಇದನ್ನು ಕಡಿದು ಆಮೇಲೆ ಹುಳಿ ಹಾಕೋದಂತೆ. ನಾವು ಮಾತಾಡೋ ಗಜಿಯಲ್ಲಿ ಕೊತ್ತಂಬರಿಯನ್ನು ಮರೆತು ಬಿಟ್ಟಿದ್ದೇವೆ. ಒಂದು ದೊಡ್ಡ ಸ್ಪೂನು ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇವೆ.
ಅದನ್ನು ಸಹ ಬಿಸಿ ಮಾಡಿಕೊಂಡು ಹಾಕಿಕೊಳ್ತಾ ಇದ್ರು ಒಟ್ಟಿಗೆ. ಹಾಗೂ ಒಂದು 1/4 ಸ್ಪೂನು ಅರಿಶಿನ, 1/4 ಸ್ಪೂನಷ್ಟು ಅರಿಶಿನ ಹಾಕಿದ್ದೇವೆ. ಒಟ್ಟಿಗೆ ರುಬ್ತಾ ಇದ್ದೇವೆ ಇದನ್ನು. ಕೊತ್ತಂಬರಿ ಮತ್ತು ಇದನ್ನು ಒಟ್ಟಿಗೆ ರುಬ್ತಾ ಇದ್ದೇವೆ. ಕೊತ್ತಂಬರಿ, ಅರಿಶಿನ, ಮೆಣಸು, ತೆಂಗಿನಕಾಯಿನ ಫಸ್ಟಿಗೆ ರುಬ್ತೇವೆ ಮತ್ತು ಹುಳಿ ಹಾಕ್ತೇವೆ. ಮೆಂತೆ ಮತ್ತು ಒಳ್ಳೆಮೆಣಸನ್ನು ಈಗ ಹಾಕಲಿಕ್ಕಿಲ್ಲ, ಅದು ಕೊನೆಗೆ ಹಾಕೋದು. ನಮ್ಮ ನುಗ್ಗೆಕಾಯಿಗೆ ಸ್ವಲ್ಪ ಮಸಾಲೆ ಕಡ್ದದ್ರಲ್ಲಿ ಸ್ವಲ್ಪ ಮಸಾಲೆ ತೆಗೆದಿದ್ದೇನೆ. ಸ್ವಲ್ಪ ನೀರು, ನುಗ್ಗೆಕಾಯಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಹಾಗೂ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇವೆ. ಚೆನ್ನಾಗಿ ಬೇಯಬೇಕು. ಮಸಾಲೆ ನೈಸ್ ಆದಮೇಲೆ ಒಳ್ಳೆಮೆಣಸು ಹಾಗೂ ಮೆಂತೆನ ಹಾಕಬೇಕು. ಈಗ ನಮ್ಮ ನುಗ್ಗೆಕಾಯಿ ಬೆಂದಿದೆ. ರುಬ್ಬಿಟ್ಟ ಮಸಾಲೆನ ಹಾಕಿಕೊಳ್ಳೋಣ. ಎಷ್ಟು ಬೇಕಷ್ಟು ನೀರನ್ನು ಕೂಡ ಹಾಕಿಕೊಳ್ಳೋಣ ಅದರ ಜೊತೆಗೆ. ತುಂಬ ನೀರಲ್ಲ, ಅದ ಗಸಿ. ತುಂಬ ನೀರು ಮಾಡೋದು, ನೀರು ಮಾಡೋದು ಬೇಡ, ಗಸಿ ಮಾಡಬೇಕು. ತುಂಬ ಟೇಸ್ಟ್ ಆಗ್ತದೆ. ಮಸಾಲೆ ಅದಕ್ಕೆ ಉಂಟು ನೋಡಿ, ತುಂಬ ದಪ್ಪ ಸಹ ಇಲ್ಲ, ಒಳ್ಳೆ ಕುದೀತಾ ಉಂಟು. ಈ ಸಂದರ್ಭದಲ್ಲಿ ಉಪ್ಪು ನೋಡಿಕೊಳ್ಬೇಕು. ಉಪ್ಪು ಸರಿಯಾಗಿ ಉಂಟು ಹೇಳಿ ನೋಡಿಕೊಳ್ಬೇಕು. ಇದು ಸರಿಯಾಗಿ ಉಂಟು. ಈಗ ಮೀನನ್ನು ಹಾಕಿಕೊಳ್ಳು. ಚೆನ್ನಾಗಿ ಕುದಿಯೋ ಮಸಾಲೆಗೆ ಮೀನನ್ನು ಹಾಕಿಕೊಳ್ತಾ ಇದ್ದೇವೆ. ತುಂಬ ಟೇಸ್ಟಾಗಿ ಉಂಟು, ಮಸಾಲೆ ತುಂಬ ಟೇಸ್ಟ್ ಉಂಟು. ನಾನು ಟೇಸ್ಟ್ ನೋಡಿದೆ. ಎಲ್ಲರೂ ಟ್ರೈ ಮಾಡಬೇಕು. ತುಂಬ ಒಂದು ಸ್ಪೆಷಲ್ ರೆಸಿಪಿ ಇದು ನಿಜವಾಗಿ. ಮಂಗಳೂರಲ್ಲಿ ಮೊದಲನವ್ರು ಮಾಡ್ತಿದ್ರು ಮೊದಲು, ಈಗ ಇದನ್ನೆಲ್ಲ ಮರ್ತೋಗಿದ್ದಾರೆ ಈ ರೆಸಿಪಿಯನ್ನು. ಹಾಗಾಗಿ ತುಂಬ ಚೆನ್ನಾಗಿದೆ. ಒಂದು 2 ನಿಮಿಷ ಕುದಿಲಿ ಅದು. ಈಗ ನಮ್ಮ ಬೂತಾಯಿ ನುಗ್ಗೆಕಾಯಿ ಪದಾರ್ಥ ರೆಡಿಯಾಗಿದೆ ಸವಿಲಿಕ್ಕೆ. ಎಲ್ಲರೂ ಟ್ರೈ ಮಾಡಬೇಕು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಒಳ್ಳೆ ಬಿಸಿ ಬಿಸಿ ಅನ್ನ ಹಾಗೂ ನುಗ್ಗೆಕಾಯಿ ಬೂತಾಯಿ ಸಾರು ಸವಿಲಿಕ್ಕೆ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ.